ಇವತ್ತು ಬಿ ಫಾರ್ಮ್ ಅನ್ನ ಕೂಡ ಗೌತಮ್ ಅವರು ಪಡ್ಕೊಂಡ್ರು ಕೋಲಾರ ಟಿಕೆಟ್ ವಿಚಾರದಲ್ಲಿ. ಸೊ ಕೆಪಿಸಿಸಿ ಕಚೇರಿಯಲ್ಲಿ ಬಿ ಫಾರ್ಮ್ ಅನ್ನ ಗೌತಮ್ ಪಡ್ಕೊಂಡ್ರು. ಡಿ ಕೆ ಶಿವಕುಮಾರ್ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡ್ರು. ನನಗೆ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆನೆ ಮಾಡಿರಲಿಲ್ಲ. ಎರಡೂ ಬಣಗಳು ನನ್ನ ವಿರುದ್ಧ ಗುಂಪುಗಾರಿಕೆ ಮಾಡಲ್ಲ. ಮುನಿಯಪ್ಪ ಸಾಹೇಬ್ರವರನ್ನ ಭೇಟಿ ಮಾಡ್ತೀನಿ ಅಂತ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ.ವಿ. ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ ಸರ್, ತಮಗೆ ಟಿಕೆಟ್ ಆಗಿದೆ ಸರ್, ಏನು ಹೇಳ್ತೀರಾ ಸರ್? ನನಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ನನಗೆ ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸಿಂದ ಟಿಕೆಟ್ ಕೊಟ್ಟಿದೆ. ನಾನು ಗೆಲ್ತೀನಿ ಸರ್. ಈಗ ತಮಗೆ ಟಿಕೆಟ್ ಆಗುತ್ತೆ ಅಂತೇಳಿ ನಿರೀಕ್ಷೆ ಇತ್ತ ಸರ್? ಹೇಗೆ? ಇಲ್ಲ, ನಾನು ಟಿಕೆಟು ಕೇಳಿರಲಿಲ್ಲ. ನನ್ನ ಪಾಡಿಗೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ ಪ್ರೆಸಿಡೆಂಟ್ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. DCM ಅವರು ಮುಖ್ಯವಾಗಿ ನಾನು ಕರೆದು CM ಹತ್ರನ್ನು ಮಾತಾಡಿ ನಿಂತ್ಕೊಳ್ತೀನಿ ಅಂತ ಕೇಳಿದ್ರು. ಅವಕಾಶ ಕೊಟ್ಟರೆ ನಿಂತ್ಕೊಳ್ತೀನಿ ಸರ್ ಅಂದರು. ಹಾಗಾಗಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಕೋಲಾರದಲ್ಲಿ ಎರಡು ಬಣಗಳಾಗಿರುವಂಥದ್ದು, ಎರಡು ಬಣಗಳಿಂದಾಗಿ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಈಗ ಹೇಗೆ ಎದುರಿಸ್ತೀರಂತ? ಎರಡೂ ಬಣಗಳು ನನ್ನ ವಿಚಾರದಲ್ಲಿ ಗುಂಪುಗಾರಿಕೆ ಮಾಡಲ್ಲ, ನನ್ನ ವಿಚಾರದಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಸರ್. ಈಗ ರಮೇಶ್ ಕುಮಾರ್ ಒಂದು ಕಡೆ, ಮುನಿಯಪ್ಪನವರು ಒಂದು ಕಡೆ ಅಂತೇಳಿ ನಿನ್ನೆ ಕೂಡ ರಾಜೀನಾಮೆ ಸಲ್ಲಿಸೋದಕ್ಕೆ ಹೋಗಿದ್ರು, ಮೊನ್ನೆಲ್ಲನೂ ಕೂಡ. ಹಾಗಾಗಿ ಈ ಎಲ್ಲವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವ್ರ ಜೊತೆ ಮಾತುಕತೆ ಮಾಡಿದ್ರೆ ಹೇಗೆ ಸರ್? ಸರ್, ನಾನು ರಮೇಶ್ ಕುಮಾರ್ ಅವ್ರ ಹತ್ರನೂ ಮಾತಾಡಿದ್ದೀನಿ, MLS ಹತ್ರನೂ ಮಾತಾಡಿದ್ದೀನಿ, MLC ಅವ್ರ ಹತ್ರನೂ ಮಾತಾಡಿದ್ದೀನಿ, ರೂಪಾ ಮೇಡಮ್ ಹತ್ರನೂ ಮಾತಾಡಿದ್ದೀನಿ. ಮುನಿಯಪ್ಪ ಸಾಹೇಬ್ರನ್ನ ಮೀಟ್ ಮಾಡಿ ಮಾತಾಡಬೇಕು. ನನಗೆ ಮುನಿಯಪ್ಪ ಸಾಹೇಬ್ರೇನು ಹೊಸಬರಲ್ಲ, ನಮ್ಮ ಕಮ್ಯುನಿಟಿ ದೊಡ್ಡ ಲೀಡರ್ ಅವರು 25 ವರ್ಷದಿಂದ ನಾನು ರಾಜಕೀಯಕ್ಕೆ ಎಂಟ್ರಾದಾಗಿಂದ ಅವರು ಪ್ರತಿ ಕಾರ್ಯಕ್ಕೂ ನಾನು ಅವರ ಆಶೀರ್ವಾದ ತಗೊಳ್ತಾ ಇದ್ದೀನಿ.